ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಒಂದು ರೀತಿ ಆರ್ಥಿಕ ದಿವಾಳಿಯತ್ತ ಈ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಎಲ್ಲಿ ಹೋದರೂ 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಜನರ ದೃಷ್ಟಿಯಿಂದ ಇದೊಂದು ಭಾಳ ಶಾಪಗ್ರಸ್ತವಾಗಿರುವಂಥ ಸರ್ಕಾರ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಏನೇ ಭರವಸೆಯನ್ನು ಕೊಟ್ಟರು ವಾಸ್ತವಿಕ ಸ್ಥಿತಿ ಬೇರೆಯೇ ಇರೋದರಿಂದ ಜನ ಆದಷ್ಟು ಬೇಗ ಈ ಸರ್ಕಾರನ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ. ಚುನಾವಣೆಗಾಗಿ. ಚುನಾವಣೆ ಆದರೆ ನಿಶ್ಚಿತವಾಗಿ ಈ ಸರ್ಕಾರ ಹೋಗಿ BJP JDS ಸರ್ಕಾರ ಬರೋದು ನಿಶ್ಚಿತ. ಆ ದಿಕ್ಕಿನಲ್ಲಿ ವಿಜಯೇಂದ್ರ ಅವರು, ನಾನು ಉಳಿದೆಲ್ಲ ಮುಖಂಡರುಗಳು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಒಂದು ರೀತಿ ಆರ್ಥಿಕ ದಿವಾಳಿಯತ್ತ ಈ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಎಲ್ಲಿ ಹೋದರೂ 1 ಕಿಲೋಮೀಟರ್ ರಸ್ತೆ ಆಗ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಜನರ ದೃಷ್ಟಿಯಿಂದ ಇದೊಂದು ಭಾಳ ಶಾಪಗ್ರಸ್ತವಾಗಿರುವಂಥ ಸರ್ಕಾರ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಏನೇ ಭರವಸೆಯನ್ನು ಕೊಟ್ಟರು ವಾಸ್ತವಿಕ ಸ್ಥಿತಿ ಬೇರೆಯೇ ಇರೋದರಿಂದ ಜನ ಆದಷ್ಟು ಬೇಗ ಈ ಸರ್ಕಾರನ ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ. ಚುನಾವಣೆಗಾಗಿ. ಚುನಾವಣೆ ಆದರೆ ನಿಶ್ಚಿತವಾಗಿ ಈ ಸರ್ಕಾರ ಹೋಗಿ BJP JDS ಸರ್ಕಾರ ಬರೋದು ನಿಶ್ಚಿತ. ಆ ದಿಕ್ಕಿನಲ್ಲಿ ವಿಜಯೇಂದ್ರ ಅವರು, ನಾನು ಉಳಿದೆಲ್ಲ ಮುಖಂಡರುಗಳು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ.